ಕೂಡ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ಮಾಡ್ಲಿ ಮ್ಯಾಮ್, ನಾವು ಅಭಿವೃದ್ಧಿ ವಿರೋಧಿ ಅಲ್ಲ, ಮಾಡಿ. ಯಾವ್ದಾದ್ರು ಬರಡು ಭೂಮಿ, ಈಗ ಒಂದೇ ಮ್ಯಾಮ್ ಎಕ್ಸಾಂಪಲ್ ನಾನು ಹೇಳೋದು, ಬೆಂಗಳೂರು ಸುತ್ತಮುತ್ತ ಒಂದ್ 20 ಕೆರೆಗಳಿದ್ದು, ಈಗ ನಮ್ ಕೈಲಿ ಒಂದೇ ಒಂದ್ ಕೆರೆ ಸೃಷ್ಟಿ ಮಾಡಕ್ಕಾಗುತ್ತಾ? ಹೌದು, ಟೌನ್ಶಿಪ್ ಎಲ್ಲಾದ್ರೂ ಮಾಡ್ಬೋದು, ಎಷ್ಟಾದ್ರೂ ಬಿಲ್ಡಿಂಗ್ ಕಟ್ಬೋದು, ನಮ್ ಕೈಲಿ ಒಂದೇ ಒಂದ್ ನದಿ ಸೃಷ್ಟಿ ಮಾಡಕ್ಕಾಗುತ್ತಾ? ನಮ್ಗೆ ಕಾವೇರಿ ನದಿ ಬಿಟ್ರೆ ಬೇರೆ ನೀರ್ಗೆ ಬೇರೆ ದಾರಿನೇ ಇಲ್ಲ. ಹಂಗಾಗಿ ಅದನ್ನ ಬಿಟ್ಟು ನಾವೇನಾದ್ರೂ ಮಾಡ್ಬೋದಾ? ಅಂದ್ರೆ ಪ್ರಕೃತಿ ನಾಶ ಮಾಡಿ ಅದನ್ನ ಮತ್ತೆ ಸೃಷ್ಟಿ ಮಾಡಕ್ಕಾಗಲ್ಲ. ಈ AICT ಕಾಂಕ್ರೀಟ್ ಅವೆಲ್ಲ ನಾವ್ ಎಲ್ಲಾದ್ರೂ ಮಾಡ್ಬೋದಲ್ವಾ? ನಾನು ಇದೊಂದೇ ನನ್ನ ಪ್ರಶ್ನೆ ಇರೋದು, ಯಾವ್ದೇ ಕಾರಣಕ್ಕೂ ಪ್ರಕೃತಿ ನಾಶ ಮಾಡ್ಬೇಡಿ. ಅದ್ರಿಂದ ತಾನೇ ನಾವ್ ಬದುಕಕ್ ಸಾಧ್ಯ. ನಾವ್ ನೀರ್ ಎಲ್ಲಿ ತರ್ಬೋದು? ಕಾವೇರಿ ನೀರು ಮುಗ್ದೋಯ್ತು ಅನ್ಕೊಳ್ಳಿ, ಅವಾಗ ಏನ್ ಮಾಡ್ಬೋದು? ಚಂದ್ರಶೇಖರ್ ಸರ್, ಈ ರೀತಿಯ ಲ್ಯಾಂಡ್ ಅನ್ನ ತಗೊಳ್ಬೇಕಾದ್ರೆ ಸರ್ಕಾರಗಳು ರೈತರ ಜೊತೆಗೆ ಮತ್ತು ಅಧಿಕಾರಿಗಳ ಜೊತೆಗೆ 100 ಅಲ್ಲ 200 ಸಲ ಮಾತುಕತೆ ನಡೆಸಿದ್ರು ಕಡಿಮೆನೆ, 100-200 ಸುತ್ತಿನ ಮಾತುಕತೆ ಆದ್ರೂ ಕೂಡ ಇಲ್ಲಿ ಮಾತಾಡಕ್ ರೆಡಿ ಇಲ್ಲ, ಬಟ್ ನಾನೆಲ್ಲ ನಿರ್ಧಾರ ತಗೊಳ್ತೀನಿ ಅನ್ನೋದು ಕೂಡ ಲೀಗಲ್ ಆಗಿ ನೋಡೋದಾದ್ರೆ ಅದ್ರೂ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಅಲ್ವಾ ಸರ್? ಇದು ಅವೇರ್ನೆಸ್ ಕೊಡಬೇಕು ನನ್ನ ಪ್ರಕಾರ. ಅವೇರ್ನೆಸ್ ಏನಂದ್ರೆ, ಈಗ ಈಗ ಬೆಂಗಳೂರು ಎಕಾನಮಿ ಏನು ಯಾವ್ದ್ರ ಮುಖಾಂತರ ಓಡ್ತಾ ಇದೆ ಅಂದ್ರೆ IT ಸೆಕ್ಟರ್ ಹೆಚ್ಚಿಗೆ ಓಡ್ತಾ ಇದೆ. ಅದೊಂದೇ ಅಲ್ಲ, ಬಟ್ ಹೆಚ್ಚಿಗೆ ಓಡ್ತಾ ಇದೆ. ನಮ್ಮ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸುಮಾರು 2.5 ಲಕ್ಷ ಜಾಬ್ಸ್ ಇದೆ. ವೈಟ್ ಫೀಲ್ಡ್ ನಲ್ಲಿ ಡಬಲ್ 5 lakhs. ನಮ್ಮ ರಿಂಗ್ ರೋಡ್ ಕಾರಿಡಾರ್ ಏನಿದೆ, ಸಿಲ್ಕ್ ಬೋರ್ಡ್ ಟು ಹೆಬ್ಬಾಳು, ಅಬೌಟ್ 17 ಲಕ್ಷ ಕೆಲಸಗಳು ಅಲ್ಲಿ ಸೃಷ್ಟಿಯಾಗಿದೆ. ಸೊ ಅದರಿಂದಾಗಿ ಬ್ಯಾಂಗ್ಳೂರ್ನವರು ಬೆಳೆದಿದ್ದಾರೆ, ರಿಯಲ್ ಎಸ್ಟೇಟ್ ವ್ಯಾಲ್ಯೂ ಬೆಳೆದಿದೆ, ಎಲ್ಲ ಬೆಳೆದಿದೆ. ಈಗ ಬಿಡದಿ ಟೌನ್ಶಿಪ್ನಲ್ಲಿ ಏನು 9640 ಎಕರೆ ಇದೆ, ಅದರಲ್ಲಿ ಇದರ 2ರಷ್ಟು ಕೆಲಸಗಳನ್ನ ಸೃಷ್ಟಿ ಮಾಡಬಹುದು, ಅವಕಾಶ ಇದೆ. ಮತ್ತೆ ಇದು ನಾನ್ ಪೊಲ್ಯೂಟಿಂಗ್ ಇದು ಯಾವುದೋ ಜಾಬ್ಸ್ಗಳಿದು. ಮ್ಯಾನುಫ್ಯಾಕ್ಚರಿಂಗ್ ಬರಬೇಕು, ಪೊಲ್ಯೂಷನ್ ಆಗುತ್ತೆ, ನೀರಿದೆ, ಅದು ತಪ್ಪು. ನಾನ್ ಪೊಲ್ಯೂಟಿಂಗ್ ಇದು ಟೌನ್ಶಿಪ್ ಅಂದರೆ ಇದು ಬೆಸ್ಟ್ ಆಫ್ ದ ಸಿನಾರಿಯೋ. 1. 2, ನಮ್ಮ ಬೆಂಗಳೂರಿಗೆ 2ನೇ ಏರ್ಪೋರ್ಟ್ ಬರ್ತಾ ಇದೆ. ಅದು ಈ ಕಡೆ ನಮ್ಮ ಕನಕಪುರ ರೋಡ್ನಲ್ಲಿ ಬರೋ ಚಾನ್ಸ್ 99% ಇದೆ. ಏರ್ಪೋರ್ಟ್ ಬಂದು ಜನಗಳೆಲ್ಲ ಅವ್ರವ್ರು ಇರೋ ಕಡೆನೇ ಇದ್ರೆ ಮತ್ತೆ ಈಗ ಇರೋ ಟ್ರಾಫಿಕ್ ಅಲ್ಲದೆ ಇನ್ನೂ ಹೆಚ್ಚಿಗೆ ಇರೋ ಕನಕಪುರ ರೋಡು, ಮೈಸೂರು ರೋಡು ನಾವು ಓಡಾಡೋದಕ್ಕೆ ಆಗೋದಿಲ್ಲ. ಅದ್ರ ಬದಲಿಗೆ ಏರ್ಪೋರ್ಟ್, ಹೊಸ ಏರ್ಪೋರ್ಟ್ಗೆ ಕಾಂಪ್ಲಿಮೆಂಟ್ರಿ ಆಗಿ, ಪೂರಕವಾಗಿ ಅಲ್ಲೇ ಟೌನ್ಶಿಪ್ ಬರೋದಾದ್ರೆ ಬ್ಯಾಂಗ್ಳೂರ್ ಎಕಾನಮಿ ಇವತ್ತೇನಿದೆ ಇನ್ $billions ಅಥವಾ $trillions ಅದು ಡಬಲ್ ಆಗ್ಬೋದು. ಮತ್ತು ಟ್ರಾಫಿಕ್ಗೆ ಈಗ ಇರೋ ಬೆಂಗಳೂರಿನ ಬಿಯಾಂಡ್ ಅ ಪಾಯಿಂಟ್ ನಾವು ಇಂಪ್ರೂವ್ ಮಾಡೋದು ಕಷ್ಟ ಇದೆ. ಸೊ ಹೊಸದಾಗಿ ಫ್ರಮ್ ಸ್ಕ್ರಾಚ್ ಹೊಸ ಡ್ರಾಯಿಂಗ್ ಬೋರ್ಡ್ನಲ್ಲಿ ಮಾಡಿದ್ರೆ ಬ್ಯಾಂಗ್ಳೂರ್ ಕ್ವಾಲಿಟಿ ಆಫ್ ಲೈಫ್ ವಿಲ್ ಇಂಪ್ರೂವ್, ಇನ್ವೆಸ್ಟ್ಮೆಂಟ್ಸ್ ಹೆಚ್ಚಿಗೆ ಬರುತ್ತೆ ಅಂತ ನನಗೆ ಅನ್ಸುತ್ತೆ. ಓಕೆ, ಅಂದರೆ ಟೆಕ್ನಿಕಲಿ ಏನೇನು ಮಾತಾಡಬೇಕು ನೀವು ಮಾತಾಡಿದ್ರಿ ಸರ್, ಬಟ್ ಫಲವತ್ತಾದ ಭೂಮಿನೇ ಸಿಗಬೇಕಾ? ಟೌನ್ಶಿಪ್ಪಿಗೆ ಫಲವತ್ತಾದ ಭೂಮಿ ಅಥವಾ ಬರಡು ಭೂಮಿ ಅನ್ನೋ ಕಾನ್ಸೆಪ್ಟೇ ಇರಲ್ವಾ? ಯಾವ ಭೂಮಿ ಸಿಕ್ಕರೂ ಕೂಡ ಓಕೆನಾ ಸರ್? ಮಾಡ್ಬೋದು. ಅದರಲ್ಲಿ ಯಾವುದೋ ಇದು ಅಂದರೆ ಜನರಲಿ ಏನಾಗುತ್ತೆ, ನಿಮಗೆ ಪ್ರಾಕ್ಸಿಮಿಟಿ, ನಾವು ಗುಲ್ಬರ್ಗದಲ್ಲೂ ಮಾಡ್ಬೋದು ಟೌನ್ಶಿಪ್. ಆದರೆ ಇನ್ವೆಸ್ಟರ್ಸು ಕೆಲಸಗಳು ಅಲ್ಲಿಗೆ ಹೋಗೋದಿಲ್ಲ. ಬೆಂಗಳೂರು ಇದು ಮ್ಯಾಗ್ನೆಟ್ ಥರ, ಮ್ಯಾಗ್ನೆಟ್ಗೆ ಎಷ್ಟು ಹತ್ತಿರದಲ್ಲಿ ಇರುತ್ತೆ ಪ್ರಾಜೆಕ್ಟ್ಸ್ಗಳು ಅಷ್ಟು ಬೇಗ ರಾಮನಗರ ಬಿಡದಿ ಕಡೆ ಹೋಗ್ತಿದ್ದಾರೆ. ಇನ್ನೂ ಸ್ವಲ್ಪ ಜಾಸ್ತಿ ಬೇಕಂದ್ರೆ ತುಮಕೂರು ಕಡೆಗೂ ವಿಸ್ತರಿಸಬಹುದು. ತುಮಕೂರು ಅವರು ಭೂಮಿ ಕೊಡಕ್ಕೆ ರೆಡಿ ಆಗ್ಬೇಕು ಇನ್ನು ಸ್ವಲ್ಪ ದಿನಗಳಲ್ಲಿ, ಅವಶ್ಯಕತೆ ಬಿದ್ದರೆ. ಈಗ ಫಾರ್ ಎಕ್ಸಾಂಪಲ್, ಈಗ IT ಕಂಪನೀಸ್ಗಳು ಬರ್ತಾರೆ ಸರ್ಕಾರದ ಹತ್ರ, ನಾವು ಇಲ್ಲ ಬೆಂಗಳೂರಲ್ಲಿ 10 ಎಕರೆ ಕೊಡಲ್ಲ, ನೀವು ಶಿವಮೊಗ್ಗ ಹೋಗಿ 100 ಎಕರೆ ಕೊಡ್ತೀವಿ ಅಂದ್ರೆ ಅವರು ನೆಕ್ಸ್ಟ್ ಫ್ಲೈಟಲ್ಲಿ ಹೈದರಾಬಾದ್ಗೆ ಹೋಗ್ತಾರೆ ಅಥವಾ ಪೂನಾಗೆ ಹೋಗ್ತಾರೆ. ದೇ ಆರ್ ನಾಟ್ ಹ್ಯಾಪಿ ವಿತ್ ಶಿವಮೊಗ್ಗ. ಓಕೆ, ಬರ್ತೀನಿ ಸರ್ ನಾನು ನಿಮ್ಮ ಹತ್ರ. ಬಿಡದಿ ಭಾಗದಿಂದ ಮತ್ತೊಬ್ಬ ರೈತ ಮಹಿಳೆ ಲೈವಿಗೆ ಜಾಯ್ನ್ ಆಗಿದ್ದಾರೆ, ಭಾಗ್ಯ ನಾಗರಾಜ್ ಅಂತ. ನಮಸ್ಕಾರ ಮೇಡಮ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ಭೂಮಿ ಕೊಡೋಕೆ ಒಪ್ಕೊಳ್ಳುವಂತವ್ರ ನೀವು, ಅಥವಾ ಆಲ್ರೆಡಿ ಅಲ್ಲ ಕೊಡಲ್ಲ ಅಂತ ವಿರೋಧ ಮಾಡ್ತಾ ಇರೋರ, ಭೂಮಿ ಕೊಡ್ತೀನಿ ಅಂತ ಹೇಳಿ ಹಣ ಇಸ್ಕೊಂಡಿರೋರ? ಮೇಡಮ್ ಕೊಡಲ್ಲ ಅಂತ ದಿಟ್ಟವಾಗಿ ಹೋರಾಟ ಮಾಡ್ತಾ ಇರೋರು ಮೇಡಮ್ ನಾವು. 80% ಜನ ಒಪ್ಕೊಂಡಿದಾರಂತೆ, ನೀವೊಂದು 20% ಜನ ಒಪ್ಕೊಳ್ಳಿಲ್ಲ ಅಂದ್ರೆ ಕಷ್ಟ ಆಗುತ್ತಲ್ಲ ಮೇಡಮ್? ಸರ್ಕಾರಕ್ಕೂ ಕಷ್ಟ ಆಗುತ್ತೆ, ನಿಮ್ಗೂ ಕಷ್ಟ ಆಗುತ್ತೆ. ಒಪ್ಕೊಂಡಿದಾರ 80% ಜನ? ಮೇಡಮ್ ಅವ್ರು 80% ಅನ್ನೋ ಲೆಕ್ಕನ 4 ಜನ ಒಂದ್ AC ರೂಮಲ್ಲಿ, ಯಾರಂದ್ರೆ DC, MLA, ಮುಖ್ಯಮಂತ್ರಿ, ಇಷ್ಟು ಜನ ಸೇರ್ಕೊಂಡು ಅವರೇ ಅನಲೈಸ್ ಮಾಡ್ಬಿಟ್ಟವ್ರೆ. ನಾವು ಅಫಿಷಿಯಲ್ ಆಗಿ ಅದನ್ನ ಬಿಡುಗಡೆ ಮಾಡ್ರಿ ಅಂದ್ರೂ ಅವ್ರಿಗೆ ಅದನ್ನ ಒಪ್ಕೋತಾ ಇಲ್ಲ. ಇಲ್ಲಿ ನಿಮ್ಮ ಇದ್ರಲ್ಲಿ ನಟರಾಜ್ ಸರ್ ಅವ್ರು ಕೂತವ್ರೆ, ಅವ್ರಿಗೊಂದು ಕೇಳ್ತೀನಿ ನಾನು, ಮಂಡಳಿಲಿ 89% ಅಂತ ಹೇಳ್ತಾರ. ಅಯ್ಯಪ್ಪ 1 hour ಫ್ರೀ ಮಾಡ್ಕೊಂಡು ನಮ್ಮ ಊರಿಗೆ ಬಂದ್ಬಿಟ್ರೆ ವಸ್ತು ಸ್ಥಿತಿನ ಅಪ್ಪನ ಕಣ್ಣು ಮುಂದೆ ತೋರಿಸ್ತೀವಿ ಮೇಡಮ್ ನಾವು. ಏನ್ 89% ಒಪ್ಕೊಂಡವ್ರು, ಯಾರು ಒಪ್ಕೊಳ್ಳಿಲ್ವೋ ಅದನ್ನ ಅಯ್ಯಪ್ಪ ಬಂದು ವಸ್ತು ಸ್ಥಿತಿ ನೋಡಿ ಮಾತಾಡ್ಬೇಕು. ಸುಮ್ನೆ ಯಾವ್ದೋ ನನ್ನ ಹತ್ರ ದಾಖಲೆ ಅದೇ ಅಂತ ಕುತ್ಕೊಂಡು ಅಲ್ಲಿ ನಾನು ಹೇಳ್ತೀನಿ ಅಂತ ಹೇಳೋದಲ್ಲ. ಅವ್ರ ನಟರಾಜ್ ಅವರು
ದಯವಿಟ್ಟು ಅವ್ರೇನ ರೈತ ಪರ ಕಾಳಜಿ ಇರೋ ಲೀಡರ್ ಆದ್ರೆ ಬಂದು ನಮ್ಮ ಊರಿಗೆ ಬಂದು ಅವ್ರ ವಸ್ತುಸ್ಥಿತಿ ನೋಡ್ಬೇಕು. ಏನ್ ಗೊತ್ತಾ, ಇದೇ ಕೊಡಿಯಾಲದ ಗ್ರಾಮದವ್ರು ಇವಾಗ ಪರಾಯ ಏನ್ ಮಾತಾಡವ್ರೆ, ಅವರು ನಾವು ಅಣ್ತಂದಿರ್ ತರ ಇದ್ದವ್ರು, ಇವತ್ತು ಹೊಡೆದಾಳೋ ರೀತಿ ಮಾಡವ್ರೆ ನಮ್ಮನ್ನ. ಒಬ್ರು ಮುಖ ಒಬ್ರು ನೋಡ್ದೇ ಇರೋ ತರ ಮಾಡವ್ರೆ. ಏನಂದ್ರೆ ಮಂಡ್ಲಳ್ಳಿಲಿ ಜನಸಂಖ್ಯೆ ಕಡಿಮೆ ಮೇಡಮ್, ಇರೋದೇ ಅಣ್ತಂದಿರ್ 3 ಮನೆಯಿಂದ 35 ಎಕರೆ ಇದೆ. 35 ಎಕರೆಲಿ ಇವರು 29 ಜನ ಖಾತೆದಾರರಿದ್ದಾರೆ ಮೇಡಮ್. ಏನು ಕೊಡಿಯಾಲ ಗ್ರಾಮದವರು. ಇವ್ರು ಬೇರೆ ಕಡೆ ಹೇಳ್ತಾರೆ ಜಮೀನ್ ಅಗ್ರಿಗೇಟ್ ತಗೋತೀವಿ ಅಂತಾರೆ. ಅದೇ ನಮ್ಮೂರು ಚಿಕ್ಕದಾಗಿರೋದ್ರಿಂದ ನಾವು ಜನ ಅಗ್ರಿಗೇಟ್ ತಗೋತೀವಿ ಅಂತಾರೆ. ಇವಾಗ ಅವ್ರು ಒಪ್ಕೊಂಡಿರೋರು 14 ಎಕರೆ ಇರ್ಬೋದು ಮೇಡಮ್, ನಮ್ದು 35 ಎಕರೆ ಇದೆ ಮಂಡ್ಲಳ್ಳಿಲಿ. ಇವ್ರು ನಮ್ ಗಡಿಗಿರೋರು ಮೇಡಮ್, ಇವ್ರು ಮಂಡ್ಲಳ್ಳಿಯವರಲ್ಲ, ಕೊಡಿಯಾಲ ನಂಬರ್ ಸೇರಿದೆ. 35 ಎಕರೆ ಜಾಸ್ತಿನ ಏನ್ ಮೇಡಮ್ ನೋಟಿಸ್ ಕೊಟ್ಟಿದ್ರಾ? ಸರ್ವೆ ಗಿರ್ವೆ ಬಂದಿದ್ರು ಮೇಡಮ್, ಅದಕ್ಕೆ ನೆನ್ನೆ ಆಗಿರೋದು ಅಷ್ಟು ಕತೆ. ನೀವು ಕೈಯಲ್ಲಿ ಪೊರಕೆ ಇಟ್ಕೊಂಡಿದ್ದೀರಾ? ಇಲ್ಲ ಮೇಡಮ್, ಅಕ್ಕಪಕ್ಕದವ್ರಿಗೆ ಯಾರಿಗೂ ಸರ್ ಬರ್ತೀವಿ ಅಂತ ಇಟ್ಕೊಂಡಿದ್ದ ಮೇಡಮ್. ಇಟ್ಕೊಳ್ಳೇಬೇಕು. ನಾವು 490 ದಿನದಿಂದ ಶಾಂತಿಯುತವಾಗಿ ಎಷ್ಟು ಶಾಂತಿ ಪ್ರಿಯರಾಗಿ ಹೋರಾಟ ಮಾಡ್ತಿದ್ವೋ, ನೆನ್ನೆ ಸರ್ಕಾರ ನಮ್ಮನ್ನ ಬಡದೆಪ್ಪಿಸಿದೆ. ನೀವ್ ಈ ತರ ನಡ್ಕೋಬೇಕು ಅಂತ. ನಾವೇನ್ ನೆನ್ನೆ ಮಾಡಿದ್ದೀವೋ ಅದಕ್ಕೆಲ್ಲ ಸರ್ಕಾರನೇ ಹೊಣೆ ಮೇಡಮ್, ನಾವೆಲ್ಲ ಕಾರಣ ಅದಕ್ಕೆ. ಎನಿವೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ ಅಂತ ನಾನು ಕೂಡ ವಿಶ್ ಮಾಡ್ತೀನಿ. ಅಂಡ್ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ಶ್ವೇತಾ ಅವರೇ, ನಿಮಗೂ ಕೂಡ ಧನ್ಯವಾದ. ಲೈವ್ ಅಲ್ಲಿ KT ಗಂಗಾಧರ್ ಸರ್ ಕೂಡ ಜಾಯ್ನ್ ಆಗಿದ್ರೆ. ಸರ್, ನಿಮಗೂ ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ಧನ್ಯವಾದ ಅಂತ ತಿಳಿಸ್ತಾ, ಅಗೈನ್ ಕಾಂಗ್ರೆಸ್ ತಮ್ಮ ಗೆಸ್ಟ್ ಅನ್ನ ಪ್ಯಾನಲ್ ಕಳಿಸಿಲ್ಲ. ಕಾಂಗ್ರೆಸ್ ಇದ್ದಿದ್ರೆ ಕೆಲವೊಂದು ಪ್ರಶ್ನೆಗಳಿತ್ತು. ನಂಬರ್ 1, ಫಲವತ್ತಾದ ಭೂಮಿನ ಯಾಕೆ ಟಾರ್ಗೆಟ್ ಮಾಡ್ತಾ ಇದ್ದೀರಿ? ಬಿಡದಿ ಭಾಗದಲ್ಲೇ ಟೌನ್ಶಿಪ್ ಬೇಕೇ ಬೇಕು ಅನ್ನುವ ಹಠ ಯಾಕೆ? ಅದು ಮೊಂಡು ಹಠನ? ನಂಬರ್ 1. ಎರಡನೇದು, ನೀವು ಕನ್ವಿನ್ಸ್ ಆಗಿ ಇಲ್ವಾ ಅವ್ರ ಹತ್ರ ಕುತ್ಕೊಂಡು ಮಾತಾಡಿ ಅವ್ರನ್ನ ಒಪ್ಸೋ ಕೆಲಸ ಆಗಬೇಕು. ನಾನು ಕೊಡಲ್ಲ ಅಂದ್ರೂ ನನ್ನ ಮನೆ ಬಾಗ್ಲಿಗೆ ಬಂದು ಟೇಪ್ ಇಟ್ಕೊಂಡು ನಾನು ಸರ್ವೆ ಮಾಡೇ ತೀರ್ತೀನಿ ಅನ್ನುವ ಅಧಿಕಾರ ಹೇಗೆ ಬರುತ್ತೆ ಸರ್? ಅದನ್ನ ಅಧಿಕಾರ ಅಂತ ಹೇಗೆ ಕರೆಯಕ್ಕಾಗತ್ತೆ? ಕಾಂಗ್ರೆಸ್ಗೆ ಕೇಳಬೇಕಾಗಿರುವ ಪ್ರಶ್ನೆ. ನಾನು ಒಪ್ಪೇ ಇಲ್ಲ, ಒಪ್ಪಿಸ್ದೆ ಸರ್ವೆ ಮಾಡ್ತೀನಿ ಅಂತ ಬಂದ್ಬಿಟ್ರೆ? ಇನ್ನೊಂದ್ಸಲ ಹೇಳ್ತೀನಿ, ಹರ್ಷದ್ ಕೂಳಿಗೆ ವರ್ಷದ ಕೂಳು ಕಳ್ಕೊಳ್ಳುವಂತ ಮೂರ್ಖರು ರೈತರಲ್ಲ. ನಿಮ್ಮ ಮನಿ ಕಾಂಪನ್ಸೇಷನ್ ಎಕರೆಗೆ 2 ಕೋಟಿ ಎಲ್ಲಿಗೆ ಹೋಗ್ತಾರೆ? ಮುಂದಕ್ಕೆ 2 ಕೋಟಿ ತಗೊಂಡು ಎಲ್ಲಿಗೆ ಹೋಗ್ತಾರೆ? ಕಟ್ಕೊಂಡಿರೋ ದನಕರುಗಳನ್ನ ತಗೊಂಡು ಎಲ್ಲಿಗೆ ಹೋಗ್ತಾರೆ? ಒಂದು ವಿಧಾನಸೌಧಕ್ಕೆ ಬನ್ನಿ ಮಾತಾಡ್ತೀನಿ, ನನ್ನ ಮನೆ ಬಾಗ್ಲಿಗೆ ಬನ್ನಿ ಮಾತಾಡ್ತೀನಿ ಅನ್ನೋದಲ್ಲ ಸರ್. ಹೋಗಿ ಆ ಭಾಗದ MLA ಅಂತ ಎಲ್ಲಿ ಹೋಗಿದಾರೋ ಕಾಣಿಸ್ತಾ ಇಲ್ಲ. DK ಶಿವಕುಮಾರ್ ಅವರ ಹಾದಿಯಾಗಿ ಇಡೀ ಟೀಮ್ ಹೋಗಿ ಬಿಡದಿ ಭಾಗದಲ್ಲಿ ಕುತ್ಕೊಳ್ಳಿ, ಏನ್ ಸಮಸ್ಯೆ ಕೇಳಿ. ಅಭಿವೃದ್ಧಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನ ಅವರಿಗೆ ಮನವರಿಕೆ ಮಾಡ್ಸಕ್ ಆಗತ್ತಾ ನಿಮ್ ಕೈಲಿ? ಆದ್ರೆ ಮಾಡಿಸಿ. ನೀವು ಬಿಡದಿ ಟೌನ್ಶಿಪ್ ಮಾಡಿ ಅಥವಾ ಮಾಡಬೇಡಿ ಅನ್ನುವಂಥದ್ದು ನಮ್ಮ ವಾದನೂ ಅಲ್ಲ, ಪ್ರಶ್ನೆನೂ ಅಲ್ಲ. ಆದ್ರೆ ಜನರ ಅಳಲನ್ನ ನೀಗಿಸ್ಬೇಕಾಗಿರೋದು ನೀವೇ. ರೈತರು ದೇಶದ ಬೆನ್ನೆಲುಬು ಅನ್ನುವಂತಹ ನೀವುಗಳು ಈಗ ಅನ್ನ ಹಾಕೋ ಕೈಗೆ ಪೊರ್ಕೆ ಕಲ್ಲು ಕೊಟ್ಟಿದ್ರಿ, ನಾಳೆ ಅದು ಇನ್ನೊಂದು ಹಂತಕ್ಕೆ ಹೋಗ್ಬಾರ್ದಲ್ವಾ? ಹೋಗಿ ಆ ಭಾಗದಲ್ಲಿ ಕುತ್ಕೊಳ್ಳಿ, ಸಮಸ್ಯೆ ಕೇಳಿ. ಸಾಧ್ಯ ಆದ್ರೆ ಮನಿ ಕಾಂಪನ್ಸೇಷನ್ ಬೇಡ, ಲ್ಯಾಂಡ್ ಕಾಂಪನ್ಸೇಷನ್ ಕೊಡ್ತೀನಿ ಅಂತ ಒಂದ್ಸಲ ಹೇಳಿ ನೋಡಿ ನೋಡೋಣ. ಸ್ವಲ್ಪ ಉದಾರ ಮನಸ್ಸು ಮಾಡ್ಕೊಳ್ಳಿ, ಬಿಸ್ನೆಸ್ ಪಾರ್ಟ್ನರ್ ಮಾಡ್ಕೊಳ್ತೀನಿ ರೈತರನ್ನ ಅಂತ ಒಂದ್ಸಲ ಹೇಳಿ ನೋಡಿ ನೋಡೋಣ. ಬಹುಶಃ ನೀವು ಹೇಳಿದಂತೆ 80-20% ಅಂದ್ರಲ್ಲ, ಅದು ಇಲ್ಲಿ ವರ್ಕ್ ಆಗ್ಬೋದು ಅಂತ ಕಾಣುತ್ತೆ. ನನ್ನ ಚಿಕ್ಕ ಸಲಹೆ ಇದು, ಚಿಕ್ಕ ಸಲಹೆ. ನೋಡೋಣ ಸರ್ಕಾರದವರು ಇದನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಅಂಡ್ ರೈತರು ಇದಕ್ಕೆ ಹೇಗೆ ಒಪ್ಪಿಗೆನ ಸೂಚಿಸ್ತಾರೆ ಅಂತ. ಬಿಡದಿ ಭಾಗದ ರೈತರು 1.5 ವರ್ಷದಿಂದ ಮನೆ ಮಠ ಎಲ್ಲ ಬಿಟ್ಟು ಬರೀ ದಿನ ಬಂದು ಬೀದಿಗೆ ನಿಂತ್ಕೊಂಡು ಹೋರಾಟ ಮಾಡಬೇಕು ಅಂದ್ರೆ ಯಾರಿಗೆ ಹೇಳಿ? ಮದ್ವೆ ಗಿದ್ವೆ ಎಲ್ಲ ಬಿಟ್ಟೇ ಬಿಟ್ಟಿದ್ದಾರೆ. ಯಾವ್ದೋ ನೆಂಟ್ರು ಮನೆಗೆ ಹೋಗೋದು ಬಿಟ್ಟೇ ಬಿಟ್ಟಿದ್ದಾರೆ. ರಾತ್ರಿ ಆದ್ರೆ ನಿದ್ರೆ ಬರಲ್ಲ, ಬೆಳಗ್ಗೆ ಆದ್ರೆ ಎಲ್ಲಿ ಬಂದು ನನ್ನ ಭೂಮಿನ ಸರ್ವೆ ಮಾಡ್ತಾರೋ ತಗೊಂಡ್ಬಿಡ್ತಾರೋ ಅಂತ ಆತಂಕ. ಆ ಆತಂಕ ನಿವಾರಣೆ ಮಾಡೋ ಕೆಲಸ ಯಾರ್ದಾಗ್ಬೇಕು? ಆಡಳಿತ ಕೊಡುವಂತಹ ಸರ್ಕಾರದ್ದಾಗಬೇಕು. ಆ ಭಾಗದ ಶಾಸಕರುಗಳು ಹೋಗಿ ಓಟ್ ಹಾಕಿಸ್ಕೊಂಡಿರ್ತೀರಿ, ಏನೇನೋ ಬಣ್ಣದ ಕತೆ ಹೇಳಿರ್ತೀರಿ. ಅವಾಗ ಅಟ್ಲೀಸ್ಟ್ ನಿಮ್ ಜೊತೆ ನಾನು ಇದ್ದೀನಿ ಅಂತ ಸಾಂತ್ವನದ ಮಾತನ್ನ ಹೇಳಕ್ಕಾದ್ರೂ ನಿಮ್ ಮುಖ ಹೋಗಿ ತೋರಿಸ್ಬೇಕಲ್ವಾ ಸರ್? ಅಲ್ಲಿಗೆ ಮಾಗಡಿ ಬಾಲಕೃಷ್ಣ ಅವರೇ ಹೋಗಿ ತೋರಿಸ್ಬೇಕಲ್ವಾ ಓಟ್ ಹಾಕ್ದವ್ರಿಗೆ, ನಾನು ಇದೀನಿ ಬಿಡಿ ನಿಮ್ಮ ಹತ್ರ ಅಂತ, ನಿಮ್ ಜೊತೆ ಇದ್ದೀನಿ ಅಂತ. ಎಲ್ಲಿ ಹೋಗಿದ್ದೀರಿ ನೀವುಗಳು? ಹಿಂಗಾಗ್ಬಿಟ್ರೆ ಮುಂದಿನ ಎಲೆಕ್ಷನ್ ಅಲ್ಲಿ ನೀವು ನಿಂತ್ಕೊಂಡ್ರೆ ಜನರ ಹತ್ರ ಯಾವ ಮುಖ